ಸಾಮಾನ್ಯವಾಗಿ ಸಂಶೋಧನೆಗಾಗಿ ಬಾಹ್ಯಾಕಾಶಕ್ಕೆ ವಿಜ್ಞಾನಿಗಳು ಹೋಗ್ತಾ ಇರ್ತಾರೆ. ಇತ್ತೀಚೆಗಷ್ಟೇ ಸುನಿತಾ ವಿಲಿಯಮ್ಸ್ ಸುಮಾರು 286 ದಿನಗಳ ಕಾಲ ಬೋಯಿಂಗ್ ನೌಕೆಯ ಸಮಸ್ಯೆಯಿಂದಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿಕೊಂಡ ನಂತರ ಬಾಹ್ಯಾಕಾಶದಿಂದ ಭೂಮಿಗೆ ವಾಪಸ್ಸಾಗಿದ್ರು. ಇದೀಗ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಭೂಮಿಗೆ ಬಂದಿಳಿದಿದ್ದಾರೆ. ಬರೋಬ್ಬರಿ 18 ದಿನಗಳ ಯಶಸ್ವಿ ವಾಸ್ತವ್ಯದ ನಂತರ ಭೂಮಿಗೆ ಮರಳಿದ್ದಾರೆ. ಆದರೆ ಇವೆರಡು ಪ್ರಕ್ರಿಯೆಯಲ್ಲಿ ಗಗನಯಾತ್ರಿಗಳಿದ್ದ ನೌಕೆ ಅಂತಿಮವಾಗಿ ಬಂದಿಳಿಯೋದು ಸಮುದ್ರದಲ್ಲೇ. ಈ ಬಗ್ಗೆ ಹಲವರಿಗೆ ಪ್ರಶ್ನೆಗಳಿವೆ. ಅಷ್ಟಕ್ಕೂ ಗಗನಯಾತ್ರಿಗಳಿದ್ದ ಕ್ಯಾಪ್ಸೂಲ್ಗಳನ್ನ ಸಮುದ್ರದಲ್ಲೇ ಯಾಕೆ ಇಳಿಸ್ತಾರೆ ಅನ್ನೋ ಕುತೂಹಲದ ಪ್ರಶ್ನೆ ಇದೆ. ಹೌದು, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸದಾ ಸಂಶೋಧನೆಗಳು ನಡೀತಾನೆ ಇರತ್ತೆ. ಇತ್ತೀಚೆಗಷ್ಟೇ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಹೋ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಬಂದಿದ್ರು. ಅದಾದ ಬಳಿಕ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಯಶಸ್ವಿಯಾಗಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಇದೀಗ ಮರಳಿ ಭೂಮಿಗೆ ವಾಪಸ್ಸಾಗಿದ್ದಾರೆ. ಆದರೆ ಈ ಎರಡೂ ಪ್ರಕ್ರಿಯೆಗಳಲ್ಲೂ ಗಗನಯಾತ್ರಿಗಳಿದ್ದ ನೌಕೆಯನ್ನ ಅಂದರೆ ಕ್ಯಾಪ್ಸೂಲ್ಗಳನ್ನ ಸಮುದ್ರದಲ್ಲೇ ಇಳಿಸಿದ್ದಾರೆ. ಗಗನಯಾತ್ರಿಗಳನ್ನ ಸಾಗಿಸುವ ಕ್ಯಾಪ್ಸೂಲ್ಗಳು ಭೂಮಿಗೆ ಮರಳಿ ಬಂದಾಗ ಸಮುದ್ರದಲ್ಲಿ ಇಳಿಸೋದು ಒಂದು ಸಾಮಾನ್ಯ ಪ್ರಕ್ರಿಯೆ. ಇದಕ್ಕೆ ಹಲವಾರು ವೈಜ್ಞಾನಿಕ, ತಾಂತ್ರಿಕ, ಸುರಕ್ಷತಾ ಕಾರಣಗಳಿವೆ. ಇಸ್ರೋ ಮತ್ತು ಭಾರತೀಯ ನೌಕಾಪಡೆಯಂತಹ ಸಂಸ್ಥೆಗಳು ಈ ವಿಧಾನವನ್ನ ತಮ್ಮ ಗಗನಯಾನ ಯೋಜನೆಯಲ್ಲಿ ಅಳವಡಿಸಿಕೊಂಡಿವೆ. ಸಮುದ್ರದಲ್ಲಿ ಕ್ಯಾಪ್ಸೂಲ್ಗಳನ್ನ ಇಳಿಸುವ ಕಾರಣಗಳನ್ನ ವಿವರವಾಗಿ ನೋಡ್ತಾ ಹೋಗೋದಾದ್ರೆ, ಸುರಕ್ಷತೆಯ ದೃಷ್ಟಿಯಿಂದ ಅನ್ನೋದು ಬಹಳ ಮುಖ್ಯ. ಗಗನಯಾತ್ರಿಗಳ ಕ್ಯಾಪ್ಸೂಲ್ಗಳು ಭೂಮಿಯ ವಾತಾವರಣಕ್ಕೆ ಮರಳಿ ಬರುವಾಗ ಭಾರಿ ಶಾಖ ಮತ್ತು ಒತ್ತಡಕ್ಕೆ ಒಳಗಾಗುತ್ತೆ. ಈ ಸಂದರ್ಭದಲ್ಲಿ ಭೂಮಿಯ ಮೇಲೆ ಇಳಿಯೋದಕ್ಕಿಂತ ಸಮುದ್ರದಲ್ಲಿ ಇಳಿಯೋದು ಹೆಚ್ಚು ಸುರಕ್ಷಿತ. ಸಮುದ್ರವು ವಿಶಾಲವಾದ ಜನವಿರಳ ಪ್ರದೇಶವಾಗಿದ್ದು, ಕ್ಯಾಪ್ಸೂಲ್ನ ಇಳಿಕೆಯಿಂದ ಜನರಿಗೆ ಅಥವಾ ಆಸ್ತಿಗೆ ಯಾವುದೇ ಹಾನಿಯಾಗೋ ಸಾಧ್ಯತೆ ಕಡಿಮೆ. ಒಂದು ವೇಳೆ ಕ್ಯಾಪ್ಸೂಲ್ನ ಇಳಿಕೆಯು ನಿಯಂತ್ರಣದಿಂದ ಹೊರಗಾದ್ರೂ ಸಮುದ್ರದ ನೀರು ಗಾಯದ ತೀವ್ರತೆಯನ್ನ ಕಡಿಮೆ ಮಾಡುತ್ತೆ. ಇನ್ನು ನಿಧಾನ ಇಳಿಕೆಗೆ ಸಹಕಾರಿ. ಕ್ಯಾಪ್ಸೂಲ್ಗಳನ್ನ ಸಮುದ್ರಕ್ಕೆ ಇಳಿಸಿದಾಗ ನೀರಿನ ಮೇಲಿಳಿಯೋದ್ರಿಂದ ಒಡ್ಡುವ ಒತ್ತಡ ಭೂಮಿಗಿಂತ ಕಡಿಮೆ ಇರುತ್ತೆ. ಇದಕ್ಕಾಗಿ ಕ್ಯಾಪ್ಸೂಲ್ಗಳನ್ನ ಪ್ಯಾರಾಚೂಟ್ಗಳೊಂದಿಗೆ ವಿನ್ಯಾಸಗೊಳಿಸಲಾಗಿರುತ್ತೆ. ಇದು ಕ್ಯಾಪ್ಸೂಲ್ನ ವೇಗವನ್ನ ಕಡಿಮೆ ಮಾಡಿ ಸಮುದ್ರದಲ್ಲಿ ಮೃದುವಾಗಿ ಇಳಿಯೋದಕ್ಕೆ ಸಹಾಯ ಮಾಡುತ್ತೆ. ಉದಾಹರಣೆಗೆ ಇಸ್ರೋದ ಗಗನಯಾನ ಯೋಜನೆಯ ಕ್ರೋ ಮಾಡ್ಯೂಲ್ನ ರಿಕವರಿ ಪರೀಕ್ಷೆಯನ್ನ ವಿಶಾಖಪಟ್ಟಣಂನಲ್ಲಿ ಮಾಡಲಾಗಿತ್ತು. ಇನ್ನು ರಕ್ಷಣಾ ಕಾರ್ಯಾಚರಣೆಗೆ ಬಹಳ ಸುಲಭ. ಸಮುದ್ರದಲ್ಲಿ ಕ್ಯಾಪ್ಸೂಲ್ ಇಳಿದ ನಂತರ ರಕ್ಷಣಾ ಕಾರ್ಯಾಚರಣೆಯನ್ನ ತ್ವರಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಸಬಹುದು. ಭಾರತೀಯ ನೌಕಾಪಡೆಯಂತಹ ಸಂಸ್ಥೆಗಳು ವಿಶೇಷ ರಕ್ಷಣಾ ತಂಡಗಳನ್ನ ಮತ್ತು ವೆಲ್ಡೆಕ್ ಹಡಗುಗಳನ್ನ ಬಳಸಿಕೊಂಡು ಕ್ಯಾಪ್ಸೂಲ್ ಅನ್ನ ಸುರಕ್ಷಿತವಾಗಿ ದಡಕ್ಕೆ ತರಲು ಸಿದ್ಧವಾಗಿರುತ್ತವೆ. ಇಸ್ರೋದ ಗಗನಯಾನ ಯೋಜನೆಯಲ್ಲಿ ಈ ರೀತಿಯ ರಕ್ಷಣಾ ಕಾರ್ಯಾಚರಣೆಯನ್ನ ಈಸ್ಟರ್ನ್ ನೇವಲ್ ಕಮಾಂಡ್ನೊಂದಿಗೆ ನಡೆಸಲಾಗಿದೆ. ತಾಂತ್ರಿಕ ಮತ್ತು ಆರ್ಥಿಕ ಕಾರಣಗಳು ಪ್ರಮುಖ ಪಾತ್ರ ವಹಿಸಿದೆ. ಸಮುದ್ರದಲ್ಲಿ ಕ್ಯಾಪ್ಸೂಲ್ ಇಳಿಸೋದು ಭೂಮಿಯ ಮೇಲೆ ಇಳಿಯೋದಕ್ಕಿಂತ ತಾಂತ್ರಿಕವಾಗಿ ಸರಳ ಮತ್ತು ವೆಚ್ಚದ ದೃಷ್ಟಿಯಿಂದ ಕಡಿಮೆ ಖರ್ಚಿನದ್ದಾಗಿದೆ. ಭೂಮಿಯ ಮೇಲೆ ಇಳಿಯಲು ನಿಖರವಾದ ಲ್ಯಾಂಡಿಂಗ್ ಸ್ಥಳವನ್ನ ಆಯ್ಕೆ ಮಾಡಬೇಕಾಗುತ್ತೆ. ಇದಕ್ಕೆ ಸಾಕಷ್ಟು ಭೂಪ್ರದೇಶದ ಸಿದ್ಧತೆ, ಮೂಲಸೌಕರ್ಯ ಅಗತ್ಯ ಇರುತ್ತೆ. ಆದರೆ ಸಮುದ್ರವು ಈ ರೀತಿಯ ಸಿದ್ಧತೆಯ ಅಗತ್ಯ ಇಲ್ಲದೆ ಒಂದು ನೈಸರ್ಗಿಕ ಲ್ಯಾಂಡಿಂಗ್ ಝೋನ್ ಒದಗಿಸುತ್ತೆ. ಇದರಿಂದ ಯೋಜನೆಯ ಒಟ್ಟಾರೆ ವೆಚ್ಚ ಕಡಿಮೆಯಾಗುತ್ತೆ. ಗಗನಯಾತ್ರಿಯ ಕ್ಯಾಪ್ಸೂಲ್ಗಳನ್ನ ಸಮುದ್ರದಲ್ಲಿ ಇಳಿಸುವುದು ಸುರಕ್ಷತೆ, ತಾಂತ್ರಿಕ ಸರಳತೆ, ಆರ್ಥಿಕ ಲಾಭ, ಐತಿಹಾಸಿಕ ಅನುಭವದಿಂದ ಒಂದು ಆದರ್ಶ ವಿಧಾನ. ಭಾರತದ ಗಗನಯಾನ ಯೋಜನೆಯಂತಹ ಮಹತ್ವಾಕಾಂಕ್ಷಿ ಯೋಜನೆಗಳು ಈ ವಿಧಾನವನ್ನ ಅಳವಡಿಸಿಕೊಂಡು ಗಗನಯಾತ್ರಿಗಳ ಸುರಕ್ಷತೆಯನ್ನ ಖಾತ್ರಿಪಡಿಸುತ್ತೆ. ಇಸ್ರೋ ಮತ್ತು ಭಾರತೀಯ ನೌಕಾಪಡೆಯ ಸಹಯೋಗದಿಂದ ನಡೀತಾ ಇರುವ ಈ ರೀತಿಯ ಕಾರ್ಯಾಚರಣೆಗಳು ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸೃಷ್ಟಿಸುತ್ತಿವೆ. ಹಾಗಾದ್ರೆ ಬಾಹ್ಯಾಕಾಶದಿಂದ ಹಿಂತಿರುಗಿದ ನಂತರ ಏನು ಅಂತ ನೋಡ್ತಾ ಹೋಗೋದಾದ್ರೆ, ನಾಸಾ ಬಾಹ್ಯಾಕಾಶ ಯಾನದ ನಂತರ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರು ಭೂಮಿಗೆ ಇಳಿದಾಗ ವೈದ್ಯಕೀಯ ಸಿಬ್ಬಂದಿ ಮೊದಲು ಪ್ರಯಾಣಿಕರ ರಕ್ತದ ಒತ್ತಡ, ಹೃದಯ ಬಡಿತ, ಆಮ್ಲಜನಕದ ಮಟ್ಟವನ್ನ ಪರಿಶೀಲಿಸುತ್ತಾರೆ. ಕ್ಯಾಪ್ಸೂಲ್ನಿಂದ ಹೊರತೆಗೆದ ತಕ್ಷಣ ಅವರಿಗೆ ಪುನರ್ಜಲೀಕರಣ ದ್ರಾವಣವನ್ನ ORS ನಂತಹ ಪಾನೀಯವನ್ನ ನೀಡಲಾಗುತ್ತೆ. ದೇಹದಲ್ಲಿ ರಕ್ತದ ಒತ್ತಡದಲ್ಲಿ ಹಠಾತ್ ಕುಸಿತವನ್ನ ತಡೆಯುವುದಕ್ಕೆ ಉಪ್ಪು ಅಥವಾ ಎಲೆಕ್ಟ್ರೋಲೈಟ್ಗಳನ್ನ ಹೊಂದಿರುವ ನೀರನ್ನ ಬಳಸಬಹುದು. ಯಾವುದೇ ಘನ ಆಹಾರವನ್ನ ತಕ್ಷಣಕ್ಕೆ ನೀಡೋದಿಲ್ಲ. ಇನ್ನು ನಾಸಾ ತಜ್ಞರ ಪ್ರಕಾರ ಬಾಹ್ಯಾಕಾಶ ಪ್ರವೇಶದ ಆರಂಭಿಕ ದಿನಗಳಲ್ಲಿ ಗಗನಯಾತ್ರಿಗಳು ಮುಖ ಉಬ್ಬಿಕೆ, ಕೋಳಿ ಕಾಲುಗಳು ಅಂದ್ರೆ ಕಾಲುಗಳಲ್ಲಿ ರಕ್ತದ ಹಿಂಜರಿತ, ದೃಷ್ಟಿಯಲ್ಲಿ ಬದಲಾವಣೆ, ಎತ್ತರದಲ್ಲಿ ತಾತ್ಕಾಲಿಕ ಹೆಚ್ಚಳವನ್ನ ಅನುಭವಿಸ್ತಾರೆ. ಭೂಮಿಗೆ ಹಿಂತಿರುಗಿದ ನಂತರ ಇವುಗಳಿಗೆ ಹೊಂದಿಕೊಳ್ಳೋದಕ್ಕೆ ವಿಶಿಷ್ಟ ಪುನರ್ವಸತಿ ಕ್ರಮಗಳನ್ನ ಅನುಸರಿಸಲಾಗುತ್ತೆ. ಶುಭಾಂಶು ಶುಕ್ಲಾ ಕೂಡ ಭೂಮಿಯ ಗುರುತ್ವವನ್ನ ಸಹಜವಾಗಿ ಅನುಭವಿಸೋದಕ್ಕೆ ವೈದ್ಯಕೀಯ ಮೇಲ್ವಿಚಾರಣೆಯಡಿ ದಿನಚರಿಯ ಅಭ್ಯಾಸ ಮತ್ತು ನಿಗದಿತ ವ್ಯಾಯಾಮಗಳಲ್ಲಿ ತೊಡಗಿಕೊಳ್ಳೋದು ಅನಿವಾರ್ಯ.